ಹಲೋ ನಮಸ್ತೆ ಸ್ಟೂಡೆಂಟ್ಸು ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೊಂದು PDF ಅನ್ನು ಶೋ ಮಾಡ್ತಾ ಇದ್ದೇನೆ. ಆ್ಯಂಡ್ ಇವಾಗಲೇ ಹೇಳ್ತಾ ಇದ್ದೇನೆ, ದಿಸ್ ಇಸ್ ನಾಟ್ ಪ್ರಿಪೇರ್ಡ್ ಬೈ ಮೀ, ದಿಸ್ ಇಸ್ ಫ್ರಮ್ ಥರ್ಡ್ ಪಾರ್ಟಿ. ನೆನಪಿಟ್ಕೊಳ್ಳಿ, ಇದು ಚಾಪ್ಟರ್ಲಿ ನೋಡಿ, ಎಲ್ಲ ಚಾಪ್ಟರ್ ಇದು MCQ ಮತ್ತು 1 ಮಾರ್ಕ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸು, 2 ಮಾರ್ಕ್ಸ್ ಕ್ವಶನ್ನು ಎಲ್ಲದನ್ನು ಕೊಟ್ಟಿದ್ದಾರೆ. ನ್ಯೂಮೆರಿಕಲ್ ಪ್ರಾಬ್ಲಮ್ಸು ಯಾವ್ಯಾವ ಚಾಪ್ಟರಿಂದ ಬರುತ್ತೆ, ಎಲ್ಲ ನ್ಯೂಮೆರಿಕಲ್ ಚಾಪ್ಟರಿಂದಲೂ ಬರುವಂತಹ ಎಲ್ಲ ಚಾಪ್ಟರ್ ನ್ಯೂಮೆರಿಕಲ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ತುಂಬ ಏನು ಹೇಳ್ತಾರೆ, ಸಿಸ್ಟಮ್ಯಾಟಿಕ್ ಆಗಿದೆ. ಇದನ್ನು ನೀವು ರೆಫರ್ ಮಾಡ್ಬೋದು, ಒಳ್ಳೆಯದಿದೆ ಈ PDF. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಕೇಳಿದರೆ, ಇದು ಕೂಡ ಈ PDF ಅಲ್ಲೂ ಕೂಡ ನಾನು ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ದೇನೆ ಅದೆಲ್ಲದನ್ನು ಕವರ್ ಮಾಡಿದ್ದಾರೆ, ಆಯಿತಾ. ಸೊ ನೀವು ಏನು ಮಾಡಬೇಕಾಗಿದ್ದು ಕೇಳಿದರೆ, ಫಸ್ಟು ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಫಸ್ಟ್ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದಾದ ನಂತರ ಮಾಡಲ್ ಕ್ವಶನ್ ಪೇಪರ್ನ ನೋಡಿದರೆ ನಿಮಗೆ ಹೆಚ್ಚಿನ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಇದೆ. ಸ್ವಲ್ಪ ಕ್ವಶನ್ಸ್ಗಳನ್ನು ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ, ಸರಿಯಾ, ಅದನ್ನು ನೋಡಿದರೆ ಆಯಿತಾ. ಪ್ಲಸ್ ನೀವು MCQಗೆ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ಸನ್ನು ನೋಡ್ಬೋದು. MCQ ಇದರಲ್ಲೂ ಕೂಡ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ಇದೆ. ಸೊ ನಿಮ್ಗೆ ಇನ್ ಕೇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ ಇಲ್ಲೇ ಕೆಳಗಡೆ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದರದ್ದು ಆನ್ಸರ್ ಇಲ್ಲ. ನಿಮ್ಗೆ ಇನ್ ಕೇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆನ್ಸರ್ ಬೇಕು ಅಂತ ಇದ್ರೆ ಕೇಳಿ. ಆಲ್ರೆಡಿ ನಾನು ಈಗ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇನ್ಆರ್ಗ್ಯಾನಿಕ್ ಮತ್ತು ಆರ್ಗ್ಯಾನಿಕ್ಕಿಂದ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೇಕಿದ್ದರೆ ನಾನು ಕೇಳಿ, ನಾನು ಬೇಕಾದರೆ ಅದನ್ನು ಆನ್ಸರ್ನ ಅಪ್ಲೋಡ್ ಮಾಡ್ತೇನೆ. ಆ್ಯಂಡ್ ಅದರ್ ದೆನ್ ದ್ಯಾಟ್ ಎಲ್ಲದರದ್ದು ಕೂಡ ಇದಿದೆ, ಆನ್ಸರ್ಸ್ ಇದೆ. 2 ಮಾರ್ಕ್ಸ್ ಇದೆ, 5 ಮಾರ್ಕ್ಸ್ ಇದೆ, ನ್ಯೂಮೆರಿಕಲ್ಸ್ ಇದೆ, MCQದು ಕೂಡ ಆನ್ಸರ್ ಇದೆ. ಎಕ್ಸೆಪ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲದರದ್ದು ಆನ್ಸರ್ ಇದರಲ್ಲೇ ಇದೆ, ಆಯಿತಾ. ಸೊ ಈ PDF ರೆಫರ್ ಮಾಡಿ. ಪ್ಲಸ್ ನೀವು ಮಾಡಲ್ ಕ್ವಶನ್ ಪೇಪರಿಗೆ ಹೋಗಿ. ಫಸ್ಟು ನಾನು ಏನು ಹೇಳಿದೆ, ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೆ ನೋಡಿ. ಸೊ ನಮ್ಮ ಗ್ರೂಪಲ್ಲಿ ನಾನೊಂದು ಪ್ರೆಸೆಂಟೇಷನ್ ಇದು ಮಾಡಿದ್ದೇನೆ, PPT ಒಂದು ಶೇರ್ ಮಾಡಿದ್ದೇನೆ. ಆ PPTಯಲ್ಲಿ ಏನಿದೆ, ಪ್ರೀವಿಯಸ್ ಇಯರ್ ಬಂದಂಥ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ಗಳನ್ನೆಲ್ಲ ಹಾಕಿದ್ದೇನೆ. ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ. ಅದಾದ ನಂತರ ಮಾಡಲ್ ಕ್ವಶನ್ ಪೇಪರ್ ನೋಡಿ. ಸ್ಟೂಡೆಂಟ್ಸು, ಇಲ್ಲಿ ನಿಮಗೆ ಕ್ವಶನ್ಸನ್ನು ಡಿರೆಕ್ಟ್ ಕೇಳದೇ ಇದ್ದರೂ ಕೂಡ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಕಾನ್ಸೆಪ್ಟನ್ನು ಓದುವಾಗ, ಅದರ ಕಂಟೆಂಟನ್ನು ಓದುವಾಗ ಉಲ್ಟಾ ಕ್ವಶನ್ಸ್ ಕೇಳಿದಾಗ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಇದರಲ್ಲಿ ಇರಬೇಕು. ಕಾನ್ಸೆಪ್ಟ್ ಮೇಲೆ 100% ಕ್ವಶನ್ ಕೇಳ್ತಾರೆ. ಬಟ್ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ, ನಾನು ಓದಿದ ಇಂಪಾರ್ಟೆಂಟ್ ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಷ್ಟೇ. ಅದು ಬಿಟ್ಟರೆ ಇಲ್ಲಿ ಏನು ನಿಮಗೆ ಟಫ್ ಏನಿಲ್ಲ ಸ್ಟೂಡೆಂಟ್ಸ್. ನೀವು ಟಫ್ ಇದೆ ಅಂತ ಅಂದ್ಕೊಂಡ್ರೆ ಅದು ಟಫ್ ಇರುತ್ತೆ, ಅದರ್ವೈಸ್ ಅದೇನು ಟಫ್ ಇಲ್ಲ. ನಾನು ನೋಡಿದ ಪ್ರಕಾರ ಕಾನ್ಸೆಪ್ಟ್ಗಳು ರಿಪೀಟ್ ಆಗಿದೆ, ಬಟ್ ಕಾನ್ಸೆಪ್ಟ್ ಮೇಲ್ಗಡೆ ಸ್ವಲ್ಪ ಉಲ್ಟಾ ಕ್ವಶನ್ಸನ್ನು ಕೇಳಿದ್ದಾರೆ, ಅಂದರೆ ಅಪ್ಲಿಕೇಶನ್ ಟೈಪ್ ಕ್ವಶನ್ಸನ್ನು ಕೇಳಿದ್ದಾರೆ ಅಷ್ಟೇ. ಸೊ ನೀವು ಆ ಕ್ವಶನ್ಸನ್ನು ಓದ್ಕೊಂಡು ಕಾನ್ಸೆಪ್ಟನ್ನು ನೋಡಿ ಆದಮೇಲೆ ನಿಮಗೊಂದು ತಲೆಗೆ ಬರುತ್ತೆ, ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಷ್ಟೇ, ಆಯಿತಾ. ಅದಾದ ನಂತರ ಈ PDF ಅಲ್ಲಿ ನೋಡಿ, ನಿಮಗೆ ಒಂದಿಷ್ಟು ಅಪ್ಲಿಕೇಶನ್ ಟೈಪ್ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಇದೇ ಕ್ವಶನ್ಸನ್ನು ಡಿಫ್ರೆಂಟ್ ವೇಯಲ್ಲೂ ಕೇಳ್ಬೋದು, ಬಟ್ ನೀವು ಎಬಿಲಿಟಿಯಲ್ಲಿ ಇರಬೇಕು. ಅದನ್ನು ನೀವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂಥ ಎಬಿಲಿಟಿಯಲ್ಲಿದ್ದರೆ ಸರಿ ಅಷ್ಟೇ, ಮತ್ತೆಲ್ಲದು ಸೇಮ್ ಇದೆ, ಆಯಿತಾ. ಸೊ ಫಸ್ಟ್ ಇಂಪಾರ್ಟೆಂಟನ್ನು ಮಾಡಿ, ಆಮೇಲೆ ಮಾಡಲ್ ಕ್ವಶನ್ ಪೇಪರಲ್ಲಿ ನೋಡಿ, ನಾನು ಓದಿದ ಇಂಪಾರ್ಟೆಂಟ್ ಕ್ವಶನ್ಸಿಂದ ಯಾವ ಕ್ವಶನ್ಸನ್ನು ಕೇಳಿದ್ದಾರೆ, ಯಾವ ರೀತಿ ಕೇಳಿದ್ದಾರೆ, ಸೊ ಅಷ್ಟೇ ಅಪ್ಲಿಕೇಶನ್ ಟೈಪ್ ಕ್ವಶನ್ ಕೇಳ್ತಾರೆ. ಅದಾದ ನಂತರ ಈ PDF ನೋಡಿ, ತುಂಬ ಇಂಥ ಡಿಫ್ರೆಂಟ್ ಆಗಿದೆ. ಸೊ ನನ್ನ ಪ್ರಕಾರ ಇದನ್ನು ಓದಿದರೆ ಸೇಮ್ ಕ್ವಶನ್ಸ್ ಇಲ್ಲಿ PDF ಇದ್ದಾಗೆ ಸೇಮ್ ಕ್ವಶನ್ಸ್ ಬರುತ್ತಂತ ನಾನು ಹೇಳ್ತಾ ಇಲ್ಲ. ಅಪ್ಲಿಕೇಶನ್ ಟೈಪಲ್ಲಿ ಕೇಳಿದರೆ ಇದೇ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಕ್ವಶನ್ಸನ್ನು ಕೇಳ್ಬೋದು, ಓಕೆ. ಸೊ ಗೋ ಥ್ರೂ ದ PDF ಒನ್ಸ್, ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಈಸಿ ಇರುತ್ತೆ, ನೀವು ಟಫ್ ಇದೆ ಅಂತ ಅಂದ್ಕೊಳ್ಳೋದೇ ಬೇಡ. ಅಂದರೆ ಏನು ಹೇಳ್ತಾರೆ, ಸ್ವಲ್ಪ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕು ಇರಲಿ. ಕೆಲವೊಂದು ಚಾಪ್ಟರ್ನ ಬಿಟ್ಟುಬಿಡಿ. ಬಯೋಮಾಲಿಕ್ಯೂಲ್ಸ್ ಇರ್ಬೋದು, ಅದನ್ನು ಬಿಟ್ಬಿಡ್ಬೋದು ನೀವು. ಅಮೈನ್ಸ್ ಇರ್ಬೋದು, ಅದನ್ನು ಬಿಡ್ಬೋದು. ಅದರಲ್ಲಿ ಓನ್ಲಿ ನೀವು MCQನ ಮಾಡಿದರೆ ಸಾಕು, ಬೇರೆ ಮಾಡಬೇಕಂತಿಲ್ಲ. ಸೊ ಇದೆಲ್ಲ ನಿಮ್ಮ ಲಾಜಿಕಲ್ ಥಿಂಕಿಂಗ್. ಉಳಿದಿದ್ದರಲ್ಲಿ ಯಾವುದನ್ನು ನಾನು ನಿಮಗೆ ಕೆಮಿಕಲ್ ಕೈನೆಟಿಕ್ಸು ಮಾಡಬೇಕಂತಿಲ್ಲ, ಬಟ್ ನಾನು ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದ ನ್ಯೂಮೆರಿಕಲ್ಸನ್ನು ಬಿಟ್ಟರೆ ನೀವು ಕೆಮಿಕಲ್ ಕೈನೆಟಿಕ್ಸ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೇನೆ ಅಷ್ಟೇ, ಆಯಿತಾ. ಸೊ ಇಲ್ಲಿ ನಿಮಗೆ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡಿದರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಬೋದು, ಆಯಿತಾ. ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಬಂದರೂ ಕೂಡ ಅದು ಯಾವುದ್ರ ಮೇಲೆ ಬರುತ್ತೆ ಅಂತ ಕೇಳಿದರೆ, ನೀವು ಏನು ಓದಿರ್ತೀರ ನೋಡಿ ಅದೇ ಟಾಪಿಕ್ ಮೇಲೆ ಕ್ವಶನ್ಸ್ ರಿಪೀಟ್ ಆಗೇ ಆಗುತ್ತೆ. ಬಟ್ ನೀವೇನು ಮಾಡಬೇಕು, ಆ ಟಾಪಿಕನ್ನು ಉಲ್ಟಾ ಕೇಳಿದಾಗ ಬರೆಯುವಂಥ ಎಬಿಲಿಟಿ ನಿಮ್ಗೆ ಇರಬೇಕು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಸರಿನಾ. ಓಕೆ ಸ್ಟೂಡೆಂಟ್ಸ್, ಇದನ್ನು ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಶೇರ್ ಮಾಡ್ತೇನೆ. ಸೊ PDF ಶೇರ್ ಮಾಡಿದ್ದೇನೆ, ಪ್ರೆಸೆಂಟೇಷನ್ನು ಕೂಡ ಶೇರ್ ಮಾಡಿದ್ದೇನೆ. ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ಅದನ್ನು ಶೇರ್ ಮಾಡಿದ್ದೇನೆ. ಡಿಸ್ಟ್ರಿಕ್ಟ್ ಪೇಪರ್ಸನ್ನು ಶೇರ್ ಮಾಡಿದ್ದೇನೆ, ಎಲ್ಲದನ್ನು ಶೇರ್ ಮಾಡಿದ್ದೇನೆ, ಓಕೆ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಆನ್ಸರ್ನು ಕೂಡ ಶೇರ್ ಮಾಡಿದ್ದೇನೆ. ಯಾವುದ್ರದ್ದು, ಫಿಸಿಕಲ್ ಕೆಮಿಸ್ಟ್ರಿದು. ಇನ್ನು ನಿಮಗೆ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಬೇಕು ಅಂತಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಆನ್ಸರ್ ದಯವಿಟ್ಟು ಈಗ ವೀಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಇದಕ್ಕೆ ಚಾನಲ್ಗೆ ಜಾಯ್ನ್ ಆಗಿ. ಎಲ್ಲ PDF ಮತ್ತೆ ನಾನು ಶೇರ್ ಮಾಡ್ತೇನೆ, ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂದರೆ ಇವತ್ತು ಆಲ್ರೆಡಿ ಟೈಮ್ ಆಗಿದೆ, ಇನ್ನು ನಿಮಗೆ 2 ಡೇಸ್ ಮಾತ್ರ ಇರೋದು, ಅಷ್ಟರೊಳಗಡೆ ಕಂಪ್ಲೀಟ್ ಮಾಡಬೇಕು. ಆದಷ್ಟು ಬೇಗ ಜಾಯ್ನ್ ಆಗಿ, ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್ ಸ್ಟೂಡೆಂಟ್ಸ್. ಇನ್ನೂ ಏನಾದರೂ ಅಪ್ಡೇಟ್ಸ್ಗಳಿದ್ದರೆ ಮತ್ತೆ ಕೊಡ್ತಾ ಇರ್ತೇನೆ. ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲೆಲ್ಲದೂ ಕೂಡ ಅಪ್ಡೇಟ್ಗಳನ್ನು ಹಾಕ್ತಾ ಇರ್ತಾರೆ, ಓಕೆ ಸ್ಟೂಡೆಂಟ್ಸ್. ನಾನು ಸೈನ್ ಆಫ್ ಆಗ್ತಾ ಇದ್ದೇನೆ, ನಿಖಿಲೇಶ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.